ವೀಕ್ಷಕರೇ, ನಾನಿದ್ದೇನೆ ಇವತ್ತು ಕುಂದಗಿರಿಯಲ್ಲಿರುವ ಪಾರ್ಶ್ವನಾಥ ಜೈನ ಬಸದಿಯಲ್ಲಿದ್ದೇವೆ. ಇದು ಇಷ್ಟು ಎತ್ತರದಲ್ಲಿರುವ ಈ ಒಂದು ಬಸದಿಯ ನೋಟವನ್ನು ನೀವು ನೋಡಬಹುದು. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಶಾಂತಿನಾಥ್ ಪುರೋಹಿತರ. ಓಕೆ. ಈ ತೀರ್ಥಹಳ್ಳಿ ತಾಲೂಕಿನ ಗಿರಿ ಬೆಟ್ಟದಲ್ಲಿದ್ದೇವೆ ನಾವು, ಪಾರ್ಶ್ವನಾಥ ಬಸದಿ ಅಂತ ಹೇಳಿ. ಒಂದು ಸ್ವಲ್ಪ ಮಾಹಿತಿ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರ ಸಾಧಾರಣ 3000 ವರ್ಷಗಳ ಇತಿಹಾಸದ ಜಿನ ಮಂದಿರವಾಗಿದ್ದು, ಸಮುದ್ರ ಮಟ್ಟದಿಂದ 3500 ಅಡಿ ಎತ್ತರದಲ್ಲಿ ಕರ್ನಾಟಕದ ಶಿಖರದಿ ಅಂತ ಕರೆಯಲ್ಪಡುತ್ತದೆ ಕುಂದಾದ್ರಿಯನ್ನು. ಹಾಗೆ ನಮಗೆ ಉತ್ತರ ಭಾರತ ಗುಜರಾತ್ ಸೈಡ್ ಹೋದ್ಬಿಟ್ಟೆ ತುಂಬ ಅತಿ ಎತ್ತರವಾದ ಶಿಖರದ ಮೇಲೆ ಜಿನ ಮಂದಿರವನ್ನು ಕಟ್ಟಿರ್ತಾನೆ ಜೈನ ಅರಸರ ಕಾಲದಲ್ಲಿ. ಹಾಗೆ ಈ ಜಿನ ಮಂದಿರವನ್ನು ಕಟ್ಟಿರುವಂಥ ತೈಲಪ್ಪ ರಾಜ ಮತ್ತು ಭೈರವೇಂದ್ರ ಎಂಬ ಜೈನ ಅರಸರ ಆಳ್ವಿಕೆಗೆ ಒಳಪಡುತ್ತೆ. ಆ ಕಾಲದಲ್ಲಿ ಈ ಭಾಗದಲ್ಲಿ ಲಕ್ಷಾಂತರ ಜನ, ಲಕ್ಷ ಜನ, ಕೋಟಿಗಟ್ಟಲೆ ಜನ ಈ ಭಾಗದಲ್ಲಿ ಜೈನ ಸಮುದಾಯ ಇರುತ್ತೆ ಅನ್ನೋದಕ್ಕೆ ಶಿಲಾಮಯದಲ್ಲಿ ಉಲ್ಲೇಖನ ಇರುತ್ತೆ. ಹಾಗೆ ಆ ಶಿಲಾಮಯ ಉಲ್ಲೇಖನದಲ್ಲಿ ಯಾವ ರಾಜ ಯಾವ ಕಾಲದಲ್ಲಿ ಎಷ್ಟು ಸಾವಿರ ವರ್ಷ ಅದಿನ ರಾಜ್ಯಭಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಪ್ರಾಕೃತ ಮತ್ತು ಹಳೆಗನ್ನಡ ಪಾಲಿ ಭಾಷೆಗಳಲ್ಲಿ ಉಲ್ಲೇಖನ ಆಗಿರುತ್ತೆ. ಹಾಗೆ ಜಿನ ಮಂದಿರನ್ನು ಕಟ್ಟಿರುವಂಥ ರಾಜ ತೈಲಪ್ಪ ರಾಜ ಮತ್ತು ಭೈರವೇಂದ್ರ ಅರಸರ ಆಳ್ವಿಕೆಗೆ ಒಳಪಟ್ಟುತ್ತೆ. ಹಾಗೆ ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ವಿಗ್ರಹ ಒಳಗಡೆ ಮೂಲನಾಯಕನಾಗಿ, ಹಾಗೆ ಜಿನ ಮಂದಿರದ ಎಡಭಾಗ ಮತ್ತು ಬಲಭಾಗದಲ್ಲಿ ಚಂದ್ರಬಾಬು ಮತ್ತು ಶೀತಲ್ನಾಥ ತೀರ್ಥಂಕರ ಇರ್ತಾರೆ. ಹಾಗೆ ಮಾನಸ್ತಂಭದ ಮೇಲೆ ವಿರಾಜಮಾನಾಗಿರುವಂಥ ಶ್ರೀಮಂತರ ತೀರ್ಥಂಕರ ಮತ್ತು ಬ್ರಹ್ಮಯಕ್ಷರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಸಾವಿರಾರು ವರ್ಷಗಳ ಕಾಲ ಇಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ಜೈನ ಅರಸರ ಆಳ್ವಿಕೆಯಲ್ಲಿ. ಹಾಗೆ ಶ್ರೀ ಹುಂಬುಚ ಜೈನ ಮಠದ ಅಧೀನ ಕ್ಷೇತ್ರವಾಗಿದ್ದು ಕುಂದಾದ್ರಿ ಅಂತ ಒಂದು ಕ್ಷೇತ್ರವು ಒಳಪಟ್ಟಿರುತ್ತೆ. ಹಾಗೆ ಕುಂದಾದ್ರಿ, ವಾರಂಗ, ಹಟ್ಟಿಯಂಗಡಿ, ಡೆಲ್ಲಿ, ಮಲಯಾದ್ರಿ, ಸಾಗರ, ಶಿವಮೊಗ್ಗ, ಕಾರ್ಕಳದ ಶ್ರವಣ ಬಸದಿ ಇಷ್ಟು ಕ್ಷೇತ್ರಗಳು ಹುಂಬುಚ ಮಠದ ಅಧೀನ ಕ್ಷೇತ್ರವಾಗಿದ್ದು, ಹುಂಬುಚ ಮಠದ ವತಿಯಿಂದಲೇ ದೇವೇಂದ್ರಕೀರ್ತಿ ಭಟ್ಟಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕ್ಷೇತ್ರ ಅಭಿವೃದ್ಧಿ ಜೀರ್ಣೋದ್ಧಾರ ಹಾಗೂ ಪ್ರತಿ ವರ್ಷ ಜನವರಿ 14 ಮಕರ ಸಂಕ್ರಾಂತಿ ವಾರ್ಷಿಕ ಜಾತ್ರಾ ವಿಶೇಷ ಪೂಜಾ ಪುನಸ್ಕಾರ ನಡೀತಾ ಇದ್ದು, ಇಲ್ಲಿಗೆ ಇತ್ತಿನ ದಿನಗಳಲ್ಲಿ ಸ್ವಲ್ಪ ರೋಡಿನ ಪ್ರಾಬ್ಲಮ್ ಇದ್ದು, ಹಿಂದಿನ ಕಾಲದಲ್ಲಿ ರಸ್ತೆ ಇರೋದಿಲ್ಲ, ಕಚ್ಚಾ ರೋಡ್ ಆಗಿರುತ್ತೆ. 2005ರಲ್ಲಿ ಅನಂತ್ ಕುಮಾರ್ ಸೇಠ್ಜಿ ಮುಂಬೈನವರು ದಾನ ರೂಪದಲ್ಲಿ ಸಾಧಾರಣ 3 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾರೆ, ಡಾಂಬರೀಕರಣ ಮಾಡ್ತಾರೆ. ಆ ರಸ್ತೆಯ ಅಭಿವೃದ್ಧಿ ಕಾರ್ಯ ಸರ್ಕಾರ ಸಮೇತ ಇದ್ರ ಬಗ್ಗೆ ಗಮನ ಹರಿಸೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಹಾಗೆ ಜೈನ ಸಮಾಜ ಇಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ 74 ಲಕ್ಷ ಜನ ಜೈನ ದಿಗಂಬರ ಮತ್ತು ಶ್ವೇತಾಂಬರ ಜೈನ ಸಂಘದ 1 ಕೋಟಿನೂ ಇಲ್ಲ. ಹಾಗಾಗಿ ನಮ್ಮ ಸರ್ಕಾರಕ್ಕೆ ಏನು ಪೇ ಮಾಡುವಂಥ ಟ್ಯಾಕ್ಸು ಅತಿ ಹೆಚ್ಚು ಜೈನ ಆದರೂ ಸಮೇತ ಸಂಖ್ಯೆಗಳಲ್ಲಿ ಕಮ್ಮಿ ಇರುತ್ತೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಈ ಸಾಧಾರಣ ಕರ್ನಾಟಕ ಸರ್ಕಾರ ಕ್ಷೇತ್ರಕ್ಕೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿರ್ತಾರೆ. ಈಗ 2017ರಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ. 2000 ಪ್ರತಿ ವರ್ಷ ಜಾತ್ರೆಯ ಸಮಯದಲ್ಲಿ ರಸ್ತೆಯನ್ನು ಸ್ವಲ್ಪ ತಾತ್ಕಾಲಿಕವಾಗಿ ಅಭಿವೃದ್ಧಿಯನ್ನು ಮಾಡ್ತಾರೆ ಮಠದಿಂದ. ಹಾಗೆ ಕ್ಷೇತ್ರದ ಸುತ್ತಮುತ್ತ ರಕ್ಷಣಾ ಬೇಲಿ, ಸುತ್ತ ಕಾಂಪೌಂಡು, ಗ್ರಾನೈಟು, ಟೈಲ್ಸು, ಪೈಂಟ್ಗೆ ಒಳಗಡೆ ಭಗವಾನ್ ಪಾರ್ಶ್ವಸ್ವಾಮಿಗೆ ವಜ್ರಲೇಪನ ಮಾಡಿ ಲಘು ಪಂಚಕಲ್ಯಾಣ ಮಠದ ವತಿಯಿಂದ ಮಾಡ್ತಾರೆ. ಹಾಗೆ ಶ್ರೀ ಹುಂಬುಚ ಮಠದ ವತಿಯಿಂದ ವರ್ಷಕ್ಕೊಮ್ಮೆ ಜಾತ್ರೆಗೆ ಸಾಧಾರಣ 8 ಲಕ್ಷ ರೂಪಾಯಿ ಮಠದಿಂದ ಖರ್ಚು ಮಾಡ್ತಾರೆ. ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ 3000 ಜನ ಭಕ್ತಾದಿಗಳು ಸೇರ್ತಾರೆ. ಸರ್ವಧರ್ಮೀಯರಾಗಿರ್ತಾರೆ. ಜೈನ ಧರ್ಮ ಅಂತ ಸರ್ವಧರ್ಮೀಯರು ಬಂದಿರ್ತಾರೆ. ಆ ಭಕ್ತಾದಿಗಳ ಊಟ ಉಪಚಾರದ ವ್ಯವಸ್ಥೆಯನ್ನು ಶ್ರೀ ಹುಂಬುಚ ಮಠ ಭರಿಸುತ್ತೆ. ಉತ್ತರಾಯಣ ಪುಣ್ಯಕಾಲ, ಮಕರ ಸಂಕ್ರಾಂತಿ, ಜನವರಿ 14ಕ್ಕೆ ಜಾತ್ರಾ ಮಹೋತ್ಸವ. ಇಲ್ಲಿ ಪೂಜೆಗಳು ಹೇಗೆ ನಡೀತದೆ? ಪೂಜೆ ಅಂದರೆ ಪ್ರತಿ ನಾವು ಈ ಸಾಧಾರಣ ಈ ಕನ್ನಡ ಇದರಲ್ಲೇ ನಾವು ಹೇಳುವಂಥ ಶ್ಲೋಕಗಳಿರ್ಬೋದು, ಮಂತ್ರಗಳು, ಪೂಜಾ ವಿಧಿಗಳು, ಅಷ್ಟದ್ರವ್ಯಗಳ ಶ್ಲೋಕವನ್ನು ಹೇಳೋದು ಅಂತ ಕನ್ನಡದಲ್ಲೇ ಹೇಳ್ತೀವಿ. ಉತ್ತರ ಭಾರತದಲ್ಲಿ ಸಾಧಾರಣ ಹಿಂದಿ, ಮರಾಠಿಗಳಲ್ಲಿ ಮಾಡ್ತಾರೆ. ನಮ್ಮ ಸೌತ್ಗೆ ಅಂದರೆ ಸಾಧಾರಣ ತುಳು ಭಾಷೆಯನ್ನು ಬಳಸಿ ಜಾಸ್ತಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಾವು ಇಲ್ಲಿ ಅಷ್ಟದ್ರವ್ಯ ಶ್ಲೋಕವನ್ನು ಏನು ಹೇಳ್ತೀವಿ ಅಂದರೆ, ಉದಕ ಚಂದನ ತಂಡುಲ ಪುಷ್ಪಕೈ ಚೆರಸು ಸುದೀಪ ಧೂಪ ಫಲಾರ್ಗೆ ದಬಲ ಮಂಗಲ ಗಾನರವಾಕುಲೆ ಜಿನ ಗುರು ಜಿನ ನಾಥ ಮಹೇಜ ಅಷ್ಟದ್ರವ್ಯಗಳ ಶ್ಲೋಕವನ್ನು ಹೇಳ್ಬಿಟ್ಟು ಅಷ್ಟದ್ರವ್ಯನಿಟ್ಟು ಅರ್ಪಣೆ ಮಾಡ್ತೀವಿ ಭಗವಂತರ ಪಾರ್ಶ್ವನಾಥ ತೀರ್ಥಂಕರಿಗೆ. ಇಡೀ ತೆಂಗಿನಕಾಯಿಯನ್ನು ಏರಿಸ್ತೀವಿ. ಯಾಕೆಂದರೆ ಜೈನ ಧರ್ಮದ ಪ್ರಕಾರದಲ್ಲಿ ಅಹಿಂಸೋ ಪರಮಧರ್ಮದ ಪ್ರಕಾರದಲ್ಲಿ ಇಡೀ ತೆಂಗಿನಕಾಯಿಯನ್ನು ಫಲಾರ್ಪಣೆಯಾಗಿ ಮೋಕ್ಷ ಫಲ ಪ್ರಾಪ್ತ ಇದ್ದು ದಿವ್ಯಮಾದಿ ಫಲಾರ್ಪಣಂ ಕರೋಮಿತಿ ಸ್ವ ಅಂತ ಭಗವಂತನಿಗೆ ತೆಂಗಿನಕಾಯಿಯನ್ನು ಇಟ್ಟುಬಿಟ್ಟು
ಸರ್ವೇ ಜನಂ ಸುಖಿನೋ ಭವಂತು ಅಂತ, ಸರ್ವ ಜೀವಿಗಳನ್ನು ಸುಖವಾಗಿ ಕಾಪಾಡುವಂಥ ಭಗವಂತನೇ ಶರಣಾಗುವಂಥದ್ದು. ಹಾಗೆ ಕೆರೆನ ಸಮೇತ 106 ಅಡಿ ಆಳ ಇದ್ದು ಸದಾಕಾಲ ನೀರಿಂದಿರುತ್ತೆ. ಪಾಪ ವಿಚ್ಛೇದಿನಿ ಸರೋವರ ಅಂತ ಆಚಾರ್ಯ ಮುನಿ ಮಹಾರಾಜರು ವರದಾನ ಇರ್ತಾರೆ. ಚಿಕ್ಕದು ನಾಗ ಸರೋವರ ಇದೆ, 18 ಫೂಟ್ ಇದೆ. ಇನ್ನೊಂದು ಕೆಳಗಡೆ ಲೋಟಸ್ ಬಣ್ಣ ತಾವರೆ ಕೆರೆ. ಸಮ್ಮರಲ್ಲಿ ನಿಮಗೆ ಈ ನೀರು ಇರೋಲ್ಲ, ಮಳೆಗಾಲದಲ್ಲಿ ನೀರಿರುತ್ತೆ. ತಾವರೆ ಹೂಗಳು ವೈಟ್ ತಾವರೆ ಇರುತ್ತೆ. ಆ ತಾವರೆ ಹೂವು ಸಮ್ಮರಲ್ಲಿ ಇರಲ್ಲ, ಮಳೆಗಾಲದಲ್ಲಿ ಮಾತ್ರ ಇರುತ್ತೆ. ನೀರು ಸದಾಕಾಲ ಇರೋದಿಲ್ಲ ಅದರಲ್ಲಿ. ಹಾಗೆ ನಿಮಗೆ ಕೆರೆಗೆ ಪಾಪ ವಿಚ್ಛೇದಿನಿ ಸರೋವರ ಅಂತ ವರದಾನ ಯಾಕೆ ಇಡ್ತಾರೆ ಅಂದರೆ, ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಾಂತಿ ಪ್ರಾತಃಕಾಲ ಬೆಳಗಿನ ಜಾವ ಕೊಳದ ನೀರು ಪ್ರೇಕ್ಷಣೆ ಮಾಡಿದಲ್ಲಿ ಮನುಷ್ಯ ಜನ್ಮ ಪಾವನವಾಗಲಿ ಅಂತ ವರದಾನ ಇಡ್ತಾನೆ ಕುಂದಕುಂದ ಮಹಾಮುನಿಗಳು. ಆಚಾರ್ಯ ಕುಂದಕುಂದ ಮಹಾಮುನಿಗಳು 2000 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗುತ್ತಿ ತಾಲೂಕಿನ ಕುಂಡಕುಂಡ ಎಂಬ ಗ್ರಾಮದಲ್ಲಿ ಜನ್ಮವನ್ನು ತಾಳ್ತಾರೆ ಆಚಾರ್ಯ ಕುಂದಕುಂದ ಮಹಾಮುನಿಗಳು. ಅಲ್ಲಿಂದ ಪಾದಾರ್ಪಣೆ ಮಾಡ್ತಾರೆ. ಚಾರಣವೃದ್ಧಿ ಮುನಿಗಳು ಹಂಗೆ ಗೊತ್ತಿದೆ, ಚಾರಣವೃದ್ಧಿ ಅಂದರೆ ನಿಮಗೆ ಕಾಲ್ನಡಿಗೆಯಲ್ಲಿ ನಡ್ಕೊಂಬರುವಂಥ ಇದು. ಆ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಚಾರಣವೃದ್ಧಿ ಮುನಿಗಳು ಇಲ್ಲಿ ಬಂದು ತಪಸ್ಸನ್ನು ಮಾಡ್ತಾರೆ. 8 ವರ್ಷದ ಬಾಲಕ ಮನೆ ಬಿಡ್ತಾರೆ, 11 ವರ್ಷಕ್ಕೆ ಬ್ರಹ್ಮಚಾರಿತ್ವ, 17 ವರ್ಷಕ್ಕೆ ನಿರ್ವಾಣ ಮುನಿ ದೀಕ್ಷಾ, 33 ಇಯರ್ಸ್ ಮುನಿ ದೀಕ್ಷಾ ಪದವಿ, 52 ಇಯರ್ಸ್ ಆಚಾರ್ಯ ಪದವಿ ಇರುತ್ತೆ ಕುಂದಕುಂದ ಮುನಿಗಳಿಗೆ. 98ನೇ ವರ್ಷಕ್ಕೆ ಸಮಾಧಿ ಮಾಡ ಅಂದರೆ ಯಮಸಲ್ಲೇಖನ ವ್ರತವನ್ನು ಪಡ್ಕೊಳ್ತಾರೆ ಕುಂದಕುಂದ ಆಚಾರ್ಯರು. ಆಚಾರ್ಯ ಕುಂದಕುಂದ ಮುನಿಗಳು ಅಂತರ್ಗಾಮಿ ಸಿದ್ಧಿಯೋಗವನ್ನು ಪಡ್ಕೊಳ್ತಾರೆ. ಆಕಾಶಗಾಮಿ ವಿದ್ಯೆ. ಈ ಸಾಧಾರಣ ಉಡುಪಿ ಮಂಗಳೂರು ಹೋಗಕ್ಕೆ ನಡ್ಕೊಂಡು ಹೋಗಿಲ್ಲ, ಮನಸ್ಸಲ್ಲಿ ಧ್ಯಾನ ಮಾಡಿದಾಗ ಹಾರೋಗ್ಬಿಡೋದು ಫ್ಲೈಟ್ ಥರ. ಅಂಥ ವಿದ್ಯೆಯನ್ನು ಪಡ್ಕೊಂಡಿರೋದು 2000 ವರ್ಷಗಳ ಹಿಂದೆ. ಸಾಧಾರಣ ಮಹಾವೀರ ಸ್ವಾಮಿ 2500 ವರ್ಷ ಹಿಂದೆ ಇರ್ತಾರೆ. ಅವರಿಗಿಂತ 400 ವರ್ಷ ಹಿಂದೆ ಪಾರ್ಶ್ವನಾಥ ಸ್ವಾಮಿ ಇರ್ತಾರೆ. 23rd ತೀರ್ಥಂಕರು. ಋಷಭದೇವ ಅಂದರೆ ಆದಿನಾಥ ತೀರ್ಥಂಕರ. ಆದಿನಾಥ ತೀರ್ಥಂಕರ ಮಕ್ಕಳೇ ಭರತ ಚಕ್ರವರ್ತಿ, ಬಾಹುಬಲಿ. ಹಾಗೆ 24 ತೀರ್ಥಂಕರಗಳು ನಮ್ಮ ದಿಗಂಬರ ಜೈನ ಧರ್ಮದಲ್ಲಿ. ಶ್ವೇತಾಂಬರ ಮತ್ತು ದಿಗಂಬರ ಎರಡೂ ಪಂಥದಲ್ಲಿ 24 ಹಿಸ್ಟ್ರಿ ಕ್ಲಾಸ್ ಮಹಾವೀರ. ಹಾಗೆ 2500 ವರ್ಷ ಹಿಂದೆ ಇರ್ತಂದರೆ ಕ್ರಿಸ್ತಪೂರ್ವಕ್ಕೆ ಬೀಳುತ್ತೆ ಅದು. ಹಾಗೆ ಜಿನಮಂದಿರ ಸಮೇತ ಕ್ರಿಸ್ತಪೂರ್ವದಲ್ಲಿ ನಿರ್ಮಾಣ ಮಾಡಿ ಜೈನ ಅರಸ ಕಟ್ತಾನೆ. ಆ ಕುಂದಕುಂದ ಮುನಿಗಳು ಬರೋದು, ತಪಸ್ಸು ಮಾಡೋದು, ಅಂತರ್ಗಾಮಿ ಸಿದ್ಧಿಯೋಗ ಪಡ್ಕೊಳ್ಳೋದು. ಅದರಲ್ಲಿ 68 ಗ್ರಂಥಗಳಲ್ಲಿ ಪ್ರಚಲಿತ ಇರುವಂಥ ಪಂಚಪರಾಗಮ 5 ಗ್ರಂಥಗಳು: ಸಮಯಸಾರ, ಅಷ್ಟಪಾವುಡ, ಪ್ರವಚನ ಸಾರ, ನಿಯಮ ಸಾರ, ಪಂಚಾಸ್ತಿಕಾಯ, ಪಂಚಪರಾಗಮ. ಈ ಬಸದಿಯ ಒಂದು 1000 ವರ್ಷ ಇತಿಹಾಸದ ಡಾಕ್ಯುಮೆಂಟ್ ಹುಂಬುಚ್ಚ ಜೈನ ಮಠದಲ್ಲಿ ಇದೆ. ಇಲ್ಲಿ ಪ್ರವಾಸಿಗರು ಹೇಗೆ ಬರ್ತಾರೆ? ಪ್ರವಾಸಿಗರು ಸಾಧಾರಣ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ತುಂಬ ಅತಿ ಮಳೆ ಆಗೋದ್ರಿಂದ. ಬೇಸಿಗೆ ಸಮ್ಮರ್ನಲ್ಲಿ ಸ್ವಲ್ಪ ನಿಮಗೆ ಅತಿ ಬಿಸಿಲಿದ್ದಾಗೂ ಜನ ಕಮ್ಮಿ ಇರ್ತಾರೆ. ಮಧ್ಯಸ್ಥಾನದಲ್ಲಿ ನಿಮಗೆ ಜನಗಳು ಭಾನುವಾರ, ಶನಿವಾರ ಮತ್ತು ರಜಾದಿನಗಳಲ್ಲಿ ತುಂಬ ಭಕ್ತಾದಿಗಳು ಬರ್ತಾರೆ. ಅದು ಏನಾಗ್ತಿದೆ, ಹಿಂದಿನ ಕಾಲದಲ್ಲಿ ಇದು ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಪ್ರಥಮ ಸ್ಥಾನ ಅಂತ ಹೇಳ್ಬೋದು. ಯಾಕೆಂದರೆ ಅತಿ ಎತ್ತರವಾದ ಶಿಖರ, ಆ ಬೆಟ್ಟದ ಮೇಲ್ಗಡೆ ಮಂದಿರ ಇರುತ್ತೆ. ಪ್ರತಿನಿತ್ಯ ಸೂರ್ಯನ ಕಿರಣ ಸ್ವಾಮಿ ಪಾದಕ್ಕೆ ಬೀಳುತ್ತೆ. ಅದು ನ್ಯಾಚುರಲ್ ಸನ್ಲೈಟ್ ಸ್ವಾಮಿ ಪಾದಕ್ಕೆ ಬೀಳುತ್ತೆ. ಹಾಗೆ ಕುಂದಾದ್ರಿ ಬೆಟ್ಟ ಅಂತ ಹೆಸರನ್ನು ಇಟ್ಟಿರೋ ಸಮೇತ ಆ ಮುನಿಗಳೇ ಕುಂದಾದ್ರಿ, ಕುಂದ ಪುಷ್ಪ, ದುಂಡು ಮಲ್ಲಿಗೆ ಹೂವು, ಪಾಪ ವಿಮೋಚನ ಸರ್ ಅಂತ ಮುನಿಗಳ ವರದಾನ ಇಡುತ್ತೆ. ಪ್ರವಾಸಿಗರು ಬರುವಂಥ ಇತ್ತಿನ ಏನು ನಿಮ್ಗೆ ಗೊತ್ತಿದೆ, ಸಾಧಾರಣ ಎಲ್ಲ ಜಿನ ಮಂದಿರಗಳ ಹತ್ತಿರ ಮೋಜು ಮಸ್ತಿ, ಅಸಭ್ಯ ರೀತಿಯ ವರ್ತನೆಗಳು ಜಾಸ್ತಿಯಾಗಿ ಈ ಕ್ಷೇತ್ರಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿದ್ದೀವಿ. ಯಾಕೆ ಅಂದರೆ ಇಲ್ಲಿ ಬರೋದು, ಕುಡಿಯೋದು, ತಿನ್ನೋದು, ಬ್ಯಾಡಿ ಇದು ಮಾಡೋದಕ್ಕೆ ನಾವು ಅದು ಕಡಿವಾಣ ಹಾಕಿ ಜೈನ ಧರ್ಮದ ಪವಿತ್ರತೆ ಉಳ್ಕೋಬೇಕು, ಧಾರ್ಮಿಕ ಕ್ಷೇತ್ರವಾಗಿ ಉಳ್ಕೋಬೇಕು, ಅದು ಪ್ರವಾಸಿ ತಾಣ ಆಗಬಾರ್ದು ಅನ್ನೋದು. ಯಾಕೆಂದರೆ ಭಕ್ತಾದಿಗಳಿಗೆ ನೀವು ದೂರಿಂದ ಬಂದಿರ್ತೀರ, ನಿಮ್ಮ ಮನಸ್ಸಿಗೆ ಬೇಸರವಾಗಬಾರ್ದು, ಸಂತೋಷವಾಗಬೇಕು ನೋಡಿ. ಈಗ ಕಸ ಕಡ್ಡಿ ಹಾಕೋದು, ತಿಪ್ಪೆ ಮಾಡೋದು, ಇಲ್ಲಿ ಸುತ್ತಮುತ್ತ ಎಲ್ಲ ಸ್ವಚ್ಛತಾ ಅಂದ್ರೆ ನಮ್ಮದೇ ಜವಾಬ್ದಾರಿ ಇರುತ್ತೆ. ಕ್ಲೀನಿಂಗ್ಸು ಜವಾಬ್ದಾರಿ, ಹೇಳೋದು, ಜನಗಳಿಗೆ ತಿಳುವಳಿಕೆ ನೀಡೋದು. ಇಲ್ಲಿ ಎಣ್ಣೆ ಹೊಡಿತಿದೆ, ಎಣ್ಣೆ ಹೊಡಿಬೇಡಿ ಅಪ್ಪ, ದೇವಸ್ಥಾನದ ಹತ್ರ ಹೊಡಿಬೇಡಿ ಅನ್ನೋದು ಸಮೇತ ನಮ್ಮದೇ ಒಂದು ಜವಾಬ್ದಾರಿ ಆಗಿರುತ್ತೆ. ಆದರೆ ಇಲ್ಲಿ ಸೆಕ್ಯೂರಿಟಿ ನೇಮಿಸಿದ್ದಾರೆ. ಈಗ ಪ್ರವಾಸೋದ್ಯಮ ಇಲಾಖೆಯಿಂದ ನಮಗೆ ಸೆಕ್ಯೂರಿಟಿ ಕೊಟ್ಟಿದ್ದಾನೆ. ಅವ್ರು ಏನು ಮಾಡ್ತಾರೆ, ನಮಗೆ ಆ ಸೆಕ್ಯೂರಿಟಿ ಅದು ಇದು ಗಂದಾಬಸ್ತು ಅಂತ ಹೋಗ್ತಾ ಇರ್ತಾರೆ. ತಿಂಗಳಲ್ಲಿ 3 ತಿಂಗಳಲ್ಲಿ ಡ್ಯೂಟಿ ಮಾಡಿದ್ರೆ 1 ತಿಂಗಳು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ. ಹಾಗೆ ನಮ್ಮ ಮಠದ ಹೊತ್ತಿಂದನೇ ಈಗ ಕ್ಷೇತ್ರಕ್ಕೆ ಸೆಕ್ಯೂರಿಟಿ ನೇಮಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಭಟ್ಟಾರಕರ ಹತ್ರ, ಹುಂಬುಚ್ಚ ಸ್ವಾಮೀಜಿಯವ್ರ ಹತ್ರ. ಸಾಧಾರಣ ಅವರು ಓಕೆ ಅಂದಿದ್ದಾರೆ. ಈ ಸಮಾಜ ನಮ್ಮ ಭಾಗದಲ್ಲಿ 0% ಇದೆ, ಜೈನ್ ಸಮಾಜ. ಹಾಗೆ ಈ ಊರಿನ ಲೋಕಲ್ ಜನ ತುಂಬ ಸಪೋರ್ಟ್ ಮಾಡ್ತಾರೆ ಕ್ಷೇತ್ರಕ್ಕೆ. ಜಾತ್ರೆ ನಡೆಯುವಾಗ ಎಲ್ಲರೂ ಸೇವೆ ಮಾಡ್ತಾರೆ. ಧರ್ಮಸ್ಥಳ ಸಂಘದಿಂದ ಸೇವೆ ಮಾಡಿಬಿಟ್ಟು ಕೆಲಸ ಕಾರ್ಯಕ್ಕೆ ಬರ್ತಾರೆ. ಆ ಉದ್ದೇಶದಿಂದ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು, ಪ್ರವಾಸಿಗರು ಧಾರ್ಮಿಕ ಭಾವನೆ ಇದ್ದು ಸ್ವಚ್ಛತೆಯನ್ನು ಕಾಪಾಡಿ, ಪವಿತ್ರತೆ ಕಾಪಾಡಿಕೊಳ್ಳಲು ನಮ್ಮ ಮನವಿ. ಜೈ